ಇವತ್ತು ನಾನು ಸ್ಟಿರ್ ಫ್ರೈಡ್ ಗಾರ್ಲಿಕ್ ಬ್ರೋಕೊಲಿ ಮಾಡ್ತಾಯಿದ್ದೀನಿ. ಪ್ಯಾನ್ಗೆ 2 ಟೀ ಸ್ಪೂನ್ ಆಲಿವ್ ಆಯಿಲ್ ಹಾಕ್ಕೊಳ್ಳಿ. ನಂತರ 12 ಗಾರ್ಲಿಕ್ ಪೋಟ್ಸನ್ನು ಫೈನ್ಲಿ ಚಾಪ್ ಮಾಡ್ಕೊಂಡಿರೋದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ ನಂತರ ಅರ್ಧ ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, ಅರ್ಧ ಟೀ ಸ್ಪೂನ್ ಪಿಂಕ್ ಸಾಲ್ಟ್, ಅರ್ಧ ಟೀ ಸ್ಪೂನ್ ಆರಿಗ್ಯಾನೋ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಬ್ರೋಕೊಲೀಸ್ನ ಹಾಕಿ ಬ್ರೋಕೊಲೀಸ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಕಂಟಿನ್ಯೂಸಾಗಿ ಫ್ರೈ ಮಾಡ್ತಾನೆ ಇರಬೇಕು. 5 ಮಿನಿಟ್ಸ್ ಆದಮೇಲೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿ ಮತ್ತೆ ಫ್ರೈ ಮಾಡ್ತಾನೆ ಇರಬೇಕು. ಇದಾದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಇನ್ನು 5 ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಈಗ ಸ್ಟಿರ್ ಫ್ರೈಡ್ ಗಾರ್ಲಿಕ್ ಬ್ರೋಕೊಲಿ ರೆಡಿಯಾಗಿದೆ.